ನಮಸ್ಕಾರ ವೀಕ್ಷಕರೇ, SPP ಎಲೆಕ್ಟ್ರಿಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನನ್ನ ಹತ್ರ ಒಂದು ಬ್ಯಾಟ್ರಿ ಬಂದಿದೆ. ಈ ಬ್ಯಾಟ್ರಿ ಸ್ವಿಚ್ಚು ಹೋಗಿದೆ. ಸ್ವಿಚ್ಚು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಅದನ್ನ ಯಾವ ರೀತಿಯಾಗಿ ಚೇಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿಡಿಯೋನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಮರಿದೇನೆ ಈ ಕೆಲಸ ಮಾಡಿ, ಆಯ್ತಾ? ವೀಕ್ಷಕರೇ, ಎಲ್ಲ ಸ್ಕ್ರೂಗಳನ್ನು ಒಂದ್ಸತಿ ಬಿಚ್ಕೊಳ್ಳೋಣ. ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ನಮಗೆ ಮುಂದೆ ವಿಡಿಯೋ ಮಾಡಲಿಕ್ಕೆ ಸಹಾಯ ಆಗುತ್ತೆ ಮತ್ತು ನಮಗೆ ಪ್ರೋತ್ಸಾಹ ಸಿಗುತ್ತೆ ಹೆಚ್ಚೆಚ್ಚಾಗಿ ವಿಡಿಯೋ ಮಾಡಲಿಕ್ಕೆ. ಈ ಸ್ವಿಚ್ನ ಇದೆಲ್ಲ, ಸ್ವಿಚ್ಚನ್ನ ಚೇಂಜ್ ಮಾಡೋಣ. ಈ ಸ್ವಿಚ್ಚು ಹೋಗಿದೆ. ವಿಡಿಯೋನ ಕೊನೆ ತನಕ ಸರಿಯಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ಸ್ವಿಚ್ಚನ್ನು ಚೇಂಜ್ ಮಾಡಬೇಕು. ಇದೇನಪ್ಪ ಸಿಂಪಲ್ ಆಗಿದೆ, ಆರಾಮಾಗಿ ಸ್ವಿಚ್ಚನ್ನು ಚೇಂಜ್ ಮಾಡ್ಬೇಕಂತ ಹೇಳಿದ್ರೆ ಅಲ್ಲೇ ನಾವು ತಿಳ್ಕೊಳ್ಳೋದು ತಪ್ಪು. ಕೆಲವೊಂದು ಪ್ರೋಸೆಸ್ಗಳಿರುತ್ತೆ, ಆ ಪ್ರೋಸೆಸ್ನ ಮಾಡಬೇಕಾಗತ್ತೆ. ಮೊದಲನೇದಾಗಿ ನೀವು ಸ್ವಿಚ್ಚನ್ನು ಚೇಂಜ್ ಮಾಡೋಕ್ಕಿಂತ ಮುಂಚೆ ಈ ಏನಿದೆ ಪ್ಲಸ್ ಮೈನಸ್ ಇದೆಯಲ್ಲ, ಅದರಲ್ಲಿ ಒಂದು ವೈರ್ನ ರಿಮೂವ್ ಮಾಡ್ಕೋಬೇಕು. ಯಾಕಂದರೆ ನೀವು ಶೋಲ್ಡ್ರ್ ಮಾಡಬೇಕಾದ್ರೆ ಒಂದಕ್ಕೊಂದು ಟಚ್ ಆಯ್ತು ಅಂತ ಹೇಳಿದ್ರೆ, ಪ್ಲಸ್ ಮೈನಸ್ ಟಚ್ ಆಯ್ತು ಅಂತ ಹೇಳಿದ್ರೆ ಶಾರ್ಟ್ ಆಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ಮುನ್ನೆಚ್ಚರಿಕೆಯಿಂದ ಜಾಗ್ರತೆಯಾಗಿ ನಾವು ಫಸ್ಟನ್ನು ಇದನ್ನು ರಿಮೂವ್ ಮಾಡ್ಕೋಬೇಕು, ರೆಡ್ ವೈರ್ನ. ನೋಡಿ, ಈಗ ಒಂದೊಂದಾಗಿ ಶೋಲ್ಡ್ರನ್ನ ಬಿಚ್ಕೊಳ್ಳೋಣ. ಶೋಲ್ಡ್ರನ್ನ ಓಪನ್ ಮಾಡ್ಕೊಳ್ಳೋಣ. ಸರಿಯಾಗಿ ಶೋಲ್ಡ್ರನ್ನ ಯಾವುದೇ ರೀತಿ ಸ್ಕ್ರ್ಯಾಚ್ ಆಗದೇನೆ, ಬೋಲ್ಟ್ ಸ್ಕ್ರ್ಯಾಚ್ ಆಗದೇ ಸ್ವಿಚ್ಚನ್ನು ತೆಗಿಬೇಕಾಗ್ತದೆ. ಸ್ವಲ್ಪ ಸಮಾಧಾನದಿಂದ ತಾಳ್ಮೆಯಿಂದ ಮಾಡಬೇಕು ಕೆಲಸ, ಈ ಬೋಲ್ಡಿನ ಕೆಲಸ ಎಲ್ಲ. ನೀವೇನಾರ ಸ್ವಲ್ಪ ತಾಳ್ಮೆ ಕಳ್ಕೊಂಡು ಸ್ವಲ್ಪ ಬೇಗ ಆಗಲಿ ಸ್ಪೀಡಾಗಲಿ ಅಂತೇಳಿ ಮಾಡ್ಲಿಕ್ಕೆ ಹೋದರೆ ಬೋಲ್ಡು ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಇರ್ತದೆ. ಆಮೇಲೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಯಾವ ರೀತಿಯಾಗಿ ಸ್ವಿಚ್ಚನ್ನ ಕನೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಸಮಾಧಾನದಿಂದ ಸ್ವಿಚ್ಚನ್ನು ರಿಮೂವ್ ಮಾಡ್ಕೊಳ್ಳೋಣ. ಯಾಕಂದರೆ ಅದು ಬೋಲ್ಡು ಚಿಕ್ಕದಾಗಿರುತ್ತೆ. ಹಾಗಾಗಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಕಲಿಯೋರಿಗೆ ಉಪಯೋಗ ಆಗುತ್ತೆ. ಹಾಗೆಯೇ ವಿಡಿಯೋ ಹೇಗಿದೆ ಅಂತೇಳಿ ಕೂಡ ನಮಗೆ ಕಾಮೆಂಟ್ ಮಾಡಬೇಕು. ನಮ್ಮಲ್ಲಿ ಏನಾದರೂ ಲೋಪಗಳಿದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ನಿಮ್ಮ ಕಾಮೆಂಟು ನಮಗೆ ಅವಶ್ಯಕತೆ ಇದೆ. ಶೋಲ್ಡ್ರ್ ಎಲ್ಲ ರಿಮೂವ್ ಆಗಿದೆ. ಈಗ ಸ್ವಿಚ್ಚನ್ನ ಹಗೂರ ಮತ್ತು ಜಾಸ್ತಿ ಫೋರ್ಸ್ ಮಾಡಬೇಡಿ, ಹಗೂರ ಆ ಕಡೆ ಈ ಕಡೆ ಅಲುಗಾಡಿಸಿ ಮೆಲ್ಲ ಕೆಳಿಬೇಕಾಗ್ತದೆ. ನೋಡಿ, ಸ್ವಿಚ್ ಹೋಗಿದೆ. ಇದು ಮೇಲ್ಗಡೆ ಎಲ್ಲ ಪ್ರೆಸ್ ಆಗ್ತಾ ಇಲ್ಲ ಅದು ಸರಿಯಾಗಿ. ಇದು ನೋಡಿ ಹೊಸ ಸ್ವಿಚ್ನ ಈಗ ನಾವು ಹಾಕಬೇಕಾಗುತ್ತೆ. ಸರಿಯಾಗಿ ಅದು ಆ ಹಳೆ ಸ್ವಿಚ್ಚು ವರ್ಕ್ ಆಗ್ತಿಲ್ಲಾಗಿತ್ತು, ಹಾಗಾಗಿ ಬ್ಯಾಟ್ರಿ ಆನ್ ಆಗ್ತಿಲ್ಲಾಗಿತ್ತು. ನೋಡಿ, ಈ ಥರ ಸ್ವಿಚ್ಗಳು ನಿಮಗೆ ಎಲೆಕ್ಟ್ರಾನಿಕ್ ಅಂಗಡಿಗಳಲ್ಲಿ ಸಿಗ್ತದೆ. ಸ್ವಿಚ್ಚು ನಿಮಗೇನು ಜಾಸ್ತಿ ರೇಟ್ ಇರೋದಿಲ್ಲ, ಒಂದು 10 ರೂಪಾಯಿಂದ 20 ರೂಪಾಯಿ ಒಳಗೆ ಮಾಡೋ ಕೆಲಸ ಸ್ವಲ್ಪ ಜಾಸ್ತಿ ಆಗ್ತದೆ ಅಷ್ಟೇ. ಬಿಟ್ಟರೆ ಸ್ವಿಚ್ಚಿಗೆಲ್ಲ ರೇಟ್ ಇರೋದಿಲ್ಲ. ಕ್ಲೀನಾಗಿ ಶೋಲ್ಡ್ರನ್ನ ಮಾಡಬೇಕಾಗ್ತದೆ. ಮತ್ತು ಒಂದಕ್ಕೊಂದು ಟಚ್ ಆಗಬಾರ್ದು. ಪಕ್ಕದಲ್ಲಿರುವಂಥ ಯಾವುದೇ ಕಾಂಪೊನೆಂಟ್ಸಿಗಾಗಲಿ ಮತ್ತು ಪ್ಲಸ್ಸು ಮೈನಸ್ಸಿಗಾಗಲಿ ಟಚ್ ಆಗಬಾರ್ದು. ಹಾಗೆ ಕ್ಲೀನಾಗಿ ಸ್ವಲ್ಪ
ಶೋಲ್ಡ್ರ್ ಮಾಡ್ಕೋಬೇಕಾಗ್ತದೆ. ಶೋಲ್ಡ್ರ್ ಮಾಡ್ಕೋಬೇಕಾದ್ರೆ ಜಾಗ್ರತೆಯಿಂದ ಶೋಲ್ಡ್ರ್ ಮಾಡ್ಕೋಬೇಕು. ಮೇನ್ ಇರೋದೇ ಅಲ್ಲಿ. ನೋಡಿ ಶೋಲ್ಡ್ರ್ ಆಯಿತು. ಅದನ್ನು ಒಂದು ಬ್ರಷ್ ತಗೋಬೇಕು. ಬ್ರಷಲ್ಲಿ ಸ್ವಲ್ಪ ಡೀಸೆಲ್ ಆಗಲಿ ಇಲ್ಲ ಲಿಕ್ವಿಡ್ ಸಿಗ್ತದೆ, ಅದನ್ನು ತಗೊಂಡು ಒರೆಸ್ಬೇಕು ಕ್ಲೀನಾಗಿ. ಶೋಲ್ಡ್ರ್ ಆದಮೇಲೆ ಯಾವುದೇ ರೀತಿ ಟಚಸ್ ಇರಲ್ಲ. ಹಾಗೆ ಬ್ರಷಲ್ಲಿ ಒರೆಸಾದ್ಮೇಲೆ ಅದನ್ನು ಕ್ಲೀನಾಗಿ ಬಟ್ಟೆಯಲ್ಲಿ ಒರೆಸ್ಬೇಕು. ಕ್ಲೀನ್ ಆಗಬೇಕದು. ಹಾಗೆ ಬಟ್ಟೆಯಲ್ಲಿ ಪೂರ್ತಿ ಕ್ಲೀನ್ ಮಾಡಬೇಕದು. ಕಂಪಲ್ಸರಿ ಈ ಥರ ಪ್ರೊಸೆಸ್ಗಳನ್ನು ಒಂದೊಂದಾಗಿ ನಾವು ಮಾಡ್ತಾ ಹೋದರೆ ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ಗಳು ಬೋಲ್ಡಲ್ಲಿ ಬರೋದಿಲ್ಲ. ಈಗ ಮೇಲ್ಮೇಲೆ ಒಂದು ಸ್ವಿಚ್ ಒಂದು ಕುಳಿಸ್ಕೊಟ್ಟು ಹಾಗೆ ಕಳಿಸ್ಬಿಟ್ರೆ ಇದೆಲ್ಲ ಪ್ರಾಬ್ಲಮ್ಗಳು ಬರ್ತದೆ. ಹೀಗೆ ಸ್ವಲ್ಪ ಹೈಟ್ ಆಗಿದ್ದದನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕು. ಈಗ ನೋಡಿ, ಇದು ರೆಡ್ ವೈರು ಪ್ಲಸ್ಸು. ಇದನ್ನು ಗೊತ್ತಾಗದಿದ್ರೆ ಇಲ್ಲಿ ಪ್ಲಸ್ ಅಂತ ಬರೆದಿದೆ ನೋಡಿ, ಇದರಲ್ಲಿ ಸರಿಯಾಗಿ ಜೋಡಿಸ್ಬೇಕಾಗ್ತದೆ, ಶೋಲ್ಡ್ರ್ ಮಾಡಬೇಕಾಗ್ತದೆ. ಸರಿಯಾಗಿ ಕ್ಲೀನಾಗಿ ಶೋಲ್ಡ್ರ್ ಮಾಡ್ಕೊಳ್ಳೋಣ. ಸ್ವಿಚ್ಚನ್ನು ಸ್ವಲ್ಪ ಚೆಕ್ ಮಾಡಿ ನೋಡಬೇಕಾಗ್ತದೆ. ಒಳಗಾಕ್ದಾಗ ಪ್ಯಾಕ್ ಮಾಡಿದಾಗ ಸ್ವಿಚ್ಚನ್ನು ಚೆಕ್ ಮಾಡಲಿಕ್ಕಾಗಲ್ಲ. ಈಗ ಸ್ವಿಚ್ಚಿನ ರಬ್ಬರ್ನ ಕ್ಲೀನಾಗಿ ಹಾಕ್ಕೋಬೇಕಾಗ್ತದೆ ಫಸ್ಟಿಗೆ. ಸ್ವಿಚ್ಚಿನ ರಬ್ಬರ್ನ ಕ್ಲೀನಾಗಿ ಹಾಕಿ ನಂತರ ಬೋಲ್ಡನ್ನು ಕೂರಿಸ್ಬೇಕು. ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ, ಬೋಲ್ಡ್ ಎಲ್ಲ ಸರಿಯಾಗಿ ಕೂತಿದೆ, ಸ್ವಿಚ್ ಎಲ್ಲ ಸರಿಯಾಗಿ ಕೂತಿದೆ ಅಂತೇಳಿ. ಸರಿಯಾಗಿದೆ ನೋಡಿ, ಸರಿಯಾಗಿದೆ. ಸ್ವಿಚ್ ಎಲ್ಲ ಕರೆಕ್ಟಾಗಿ ಕೂತಿದೆ. ಪ್ಯಾಕ್ ಮಾಡಾದ್ಮೇಲೆ ಚೆಕ್ ಮಾಡಿದಾಗ ಏನಾರ ವ್ಯತ್ಯಾಸ ಬಂತಂದಾಗ ಮತ್ತೆ ಬಿಚ್ಚಬೇಕಾಗತ್ತೆ. ಹಾಗಾಗಿ ಪ್ಯಾಕ್ ಮಾಡೋಕ್ಕಿಂತ ಮುಂಚೆ ಚೆಕ್ ಮಾಡ್ಕೋಬೇಕು. ಸ್ಕ್ರೂಗಳನ್ನು ಸರಿಯಾಗಿ ಟೈಟ್ ಮಾಡಿ ಹಾಕ್ಕೊಳ್ಳೋಣ. ನೋಡಿ, ರೆಡಿ ಆಯಿತು. ಬ್ಯಾಟ್ರಿ ಸರಿಯಾಗಿದೆ, ಯಾವುದೇ ರೀತಿ ಫಾಲ್ಟ್ ಕಾಣಿಸ್ತಾ ಇಲ್ಲ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.